ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಕೋರ್ತಾ, ಆದರ್ಶ್ ಅಯ್ಯಂಗಾರ್ ಅವರು US ಅಲ್ಲಿ ಇರ್ತಾರೆ. ಎಲ್ಲ ಜವಾಬ್ದಾರಿನೂ ಕೂಡ ರಕ್ಷಿತ್ ತೀರ್ಥಹಳ್ಳಿ ಅವರು ಬಿಟ್ಟಿರ್ತಾರೆ. ರಕ್ಷಿತ್ ಅವರು ಎಲ್ಲೂ ಆಭಾಸ ಆಗದಂಗೆ, ಎಲ್ಲೂ ತೊಂದರೆ ಆಗದಂಗೆ, ಬರೀ ದುಡ್ಡು ಕಾಸು ಒಂದೇ ವಿಚಾರದಲ್ಲೆಲ್ಲ ಹೇಳ್ತಿರ್ ನಾನು, ಇನ್ಕ್ಲೂಡಿಂಗ್ ಸ್ಕ್ರಿಪ್ಟಲ್ಲೂ ಕೂಡ ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋದಾಗ್ಬೋದು, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡೋದಾಗಿರ್ಬೋದು, ಒಂದು ಕಂಟೆಂಟ್ ಇರೋ ಸಿನಿಮಾ ಹೆಂಗೆ ಮಾಡಬೇಕು ಅಂತ ಹೇಳಿ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಒಳ್ಳೇದಾಗಲಿ ರಕ್ಷಿತ್ ಅವರೇ. ಇನ್ನೊಂದು ಏನು ವೈಬ್ರೇಷನ್ ಅಂತಂದರೆ, ಅವ್ರು ಯಾವಾಗಲೂ ಪಾಪ ಬೇರೆ ಕಡೆ ಮಾಡ್ತಾಯಿದ್ರು, ಸ್ವಲ್ಪ ಚೇಂಜಸ್ ಇರಲಿ, ಇಲ್ಲಿ ಬನ್ನಿ ಸರ್, ಇಲ್ಲಿ ಕಮ್ಮಿ ಮಾಡಿದ್ದಾರೆ ಉತ್ಸವ್ ಲೆಗಸಿ ಅವರು ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಈಗ ಟೈಟಲ್ ಲಾಂಚ್ ಮಾಡಿಸ್ತಾ ಇದ್ದೀವಿ. ಇದು ಕೂಡ ಅದೃಷ್ಟದ ವೇದಿಕೆ. ಇನ್ನೊಂದು ಮಹಾ ಅದೃಷ್ಟದ್ದು ಏನು ಅಂತಂದರೆ, ಇವತ್ತು ನಡೆದ ಘಟನೆ ಏನು ಅಂದರೆ, ಈಗ 12:45 ಅಷ್ಟೇ ಕಾಂತಾರದು ಎಲ್ಲ ಭಾಷೆದು ಟ್ರೈಲರ್ ಲಾಂಚ್ ಮಾಡಿದ್ರು. ಸರಿ, ನನ್ನ ಮಗ ತೋರಿಸ್ದೆ ಇವಾಗ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಉತ್ಸವ್ ಲೆಗಸಿ ಓನರು ನವರಸನ ಇಲ್ಲೇ ಇದ್ದರು, ಕಾರ್ತಿಕ್ಕು ಇಲ್ಲೇ ಇದ್ದರು. ನವರಸ ಇಲ್ಲೇ ಹಾಕ್ಬಿಡ್ತೀರ ನೋಡ್ತೀವಿ ಅಂತಂದೆ. ಎಲ್ಲ ಮಾಧ್ಯಮದೆಲ್ಲ ಇದ್ದರು. ಸೊ ಇದು ನಿಮಗೆ ಬಿಫೋರ್ ಆಗಿ ನೀವೇನು ಇವಾಗ ಟೈಟಲ್ ಲಾಂಚ್ ಮಾಡ್ತಾ ಇದ್ರಿ ಅಥವಾ ಏನು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ರಿ, ಅದರ ಪೂರ್ವಭಾವಿಯಾಗಿ ಅದೃಷ್ಟವಾದ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ಲಾಂಚ್ ನೋಡಿದ್ವಿ. ಇಲ್ಲಿ ನಾವು ಲಾಂಚ್ ಮಾಡಿದ್ರಲ್ಲ, ಲಾಂಚ್ ಆಗ್ತು ನೋಡಿದ್ವಿ ಇಲ್ಲಿ. ಸೊ ಅದೊಂದು ನಿಮಗೆ ಆ ವೈಬ್ರೇಷನ್ ಇರಲಿ ಅಂತ ಹೇಳ್ತಾ, ರಕ್ಷಿತ್ ಅವರು ಮಾಡ್ತಿರೋಂತಹ ಹೊಸ ಸಿನಿಮಾಗೆ ಎಲ್ಲ ಕಲಾವಿದರೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ಅಂತ ಹೇಳ್ತಾ, ಇದನ್ನ ಶುರು ಆಗಬೇಕಲ್ವ ರಕ್ಷಿತ್? ಇದು ಗೊತ್ತಲ್ಲ, ಪಿಕ್ಚರ್ ಇನ್ನೂ ಶುರು ಆಗಬೇಕಲ್ವ? ಇದು ಆಗೋಗಿದೆ, ಪಿಕ್ಚರ್ ಆಗೋಗಿದೆ. ನಂಗೆ ಮುಂಚೆನೇ ಗೊತ್ತಿತ್ತು ಅಂತಂದರೆ ಇನ್ನೊಂದಷ್ಟು ಗೊತ್ತಾಗ್ತಾ ಇತ್ತು. ಹಾಗಾಗಿ ಟೈಟ್ಲ್ ಇವಾಗ ರಿವೀಲ್ ಮಾಡೋಣ ಎಲ್ಲ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಅಂತ ಹೇಳ್ತಾ, ಟೈಟಲ್ ಲಾಂಚ್ ಮಾಡಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈಗ ನಮ್ಮ ನಿರ್ಮಾಪಕರಿಲ್ಲ, ಅವರು US ಅಲ್ಲಿ ಇರೋದ್ರಿಂದ, ಸೊ ಅವ್ರ ಪರವಾಗಿ ಈಗ ಅವ್ರ ತಂದೆ ತಾಯಿ ಬಂದಿದ್ದಾರೆ. ಇಡೀ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಾನು ಆದರ್ಶ್ ಬಗ್ಗೆ ಏನಕ್ಕೆ ಅಷ್ಟು ಹೇಳೋದು ಅಂತ ಹೇಳಿದ್ರೆ, ಸರ್ ಸೊ ಈಗ ಆದರ್ಶ್ ಬಗ್ಗೆ ಏನಂದರೆ, ನಾವು ನಾರ್ಮಲ್ ಆಗಿ ನೋಡ್ತೀವಿ, ಒಬ್ಬ ಯಾರೋ ಪ್ರೊಡ್ಯೂಸರ್ನ ಹಿಡಿಬೇಕು ಅಥವಾ ಒಂದು ಪ್ರೊಡ್ಯೂಸರ್ನ ಒಂದು ಸಿನಿಮಾಗೆ ಒಪ್ಸೋದು ಎಷ್ಟು ಕಷ್ಟ ಇದೆ ಅಂಥೇಳಿ. ಬಟ್ ನಮ್ಮ ಆದರ್ಶ್ ಬ್ರೋ ಹತ್ರ ನೀವು ಎಂಥ ಕತೆ ಹೇಳಿದ್ರು ಕೂಡ, ಸರ್ ಈ ಕತೆಗಳನ್ನ ಎಲ್ಲರೂ ಮಾಡ್ತಾರೆ ಸರ್, ಒಂದು ಕಂಟೆಂಟ್ ಇರಲಿ ಸರ್, ಕಂಟೆಂಟ್ ಇರೋ ಕತೆಗೆ ನೀವು ಏನಾದರೂ ಮಿಕ್ಸ್ ಮಾಡಿ ಏನಾದರೂ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ತಿಮ್ಮನ ಮೊಟ್ಟೆಗಳು ಕೂಡ ಅದೇ ರೀತಿಯಲ್ಲಿ ಆಗಿದ್ದಂತಹ ಸಿನಿಮಾ. ಅಗೇನ್ ಈಗ MMS ಸಿನಿಮಾದ ಇನ್ನೊಂದು ಏನಂದರೆ, ನಾವು ತಿಮ್ಮನ ಮೊಟ್ಟೆಗಳ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ. ಅದಾಗಲೇ ನಾವು MMSದು ಹೋಗಿ ಶೂಟ್ ಮುಗಿಸ್ಕೊಂಡ್ಬಂದಿದ್ವಿ. ಅಂದರೆ ಆ ಕತೆ ಕೇಳಿಬಿಟ್ಟು, ಇಲ್ಲ ಸರ್ ಇದು ಶೂಟ್ ಮಾಡೋಣ, ಮಳೆಗಾಲದಲ್ಲೇ ಮಾಡಬೇಕು ಅಂಥೇಳಿ. ಇನ್ನೊಂದು ವಿಶೇಷತೆ, ಇಡೀ ಸಿನಿಮಾ ನಾವು ಸಿಂಗ್ ಸೌಂಡಲ್ಲಿ ಮಾಡಿದ್ದೀವಿ. ಸಂಪೂರ್ಣ ಮಳೆಗಾಲದಲ್ಲಿ ಮಾಡಿರೋದು ಮತ್ತು ಸಿಂಗ್ ಸೌಂಡಲ್ಲಿ ಮಾಡಿರೋದು. ಹಾಗಾಗಿ ಈ ಚಿತ್ರಕ್ಕೆ ವರ್ಕ್ ಲೋಡು ಜಾಸ್ತಿ ಇತ್ತು, ನಂತರ ಹೋಮ್ವರ್ಕು ಕೂಡ ಜಾಸ್ತಿನೇ ಅಂತಲೇ ಹೇಳ್ಬೇಕು. ಯಾಕಂದರೆ ಸಿಂಗ್ ಸೌಂಡಲ್ಲಿ ಮಳೆ ಬರುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ. ಸೊ ಆ ಎಲ್ಲ ಒಂದು ಸವಾಲುಗಳನ್ನ ಎದುರಿಸ್ಕೊಂಡು ನಾವು ಇದು ಚಿತ್ರ ಮಾಡಿದ್ದು. ಆಮೇಲೆ ಈ ಚಿತ್ರ ನನಗೆ ಏನಕ್ಕೆ ತುಂಬ ವಿಶೇಷತೆ ಅಂತ ಹೇಳಿದ್ರೆ, ನನ್ನ ಅಂದರೆ ಹಿಂದಿನ 3 ಸಿನಿಮಾಗಳು, ಈ ಹೊಂಬಣ್ಣದಲ್ಲಿ ನಾವು ಅರಣ್ಯ ಒತ್ತುವರಿ ಬಗ್ಗೆ ಮಾತಾಡಿದ್ವಿ, ಎಂತಕತೆ ಮಾರಾಯದಲ್ಲಿ ಬೆಂಗಳೂರಿಗೆ ಶರಾವತಿ ನೀರನ್ನ ತರೋದ್ರ ಬಗ್ಗೆ ಮಾತಾಡಿದ್ವಿ, 3ನೇದು ಸಿನಿಮಾ ತಿಮ್ಮನ ಮೊಟ್ಟೆಗಳು ಮನುಷ್ಯ ಮತ್ತು ಪ್ರಾಣಿ ಮಧ್ಯೆ ಇರೋ ಒಂದು ಸಂಘರ್ಷ ಈ ಥರದ್ದು. ಬಟ್ ಈ 3 ಸಿನಿಮಾಗಳು ಇಶ್ಯೂ ಬೇಸ್ಡು, ಈ 3 ಸಿನಿಮಾಗಳು ಇನ್ನೂ ಕೂಡ ಚಾಲ್ತಿಯಲ್ಲಿ ಇರುವಂಥದ್ದೇ. ಶರಾವತಿದು ಗಲಾಟೆ ಇನ್ನೂ ನಡೀತಾ ಇದೆ. ಕಾಳಿಂಗ ಸರ್ಪದ್ದು ಈಗ ಅಲ್ಲಿ ಅರಣ್ಯ ಮಂತ್ರಿಗಳೇ ಅವರಿಗೆ ಅಂದರೆ ಒಂದು ಎನ್ಕ್ವೈರಿಗೆ ಆರ್ಡರ್ ಕೊಟ್ಟಿದ್ದಾರೆ, ಕಾಳಿಂಗ ಒಂದು ರಿಸರ್ಚ್ ಸೆಂಟರ್ ಮೇಲೆ. ಸೊ ಈ 3 ಸಿನಿಮಾಗಳು ಇಶ್ಯೂ ಬೇಸ್ಡ್ ಆಯಿತು, ಇನ್ನು ಮತ್ತೆ ಇದೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನಿಸ್ತು ನನಗೆ. ಆ ಟೈಮಲ್ಲಿ ಈ ಒಂದು ಕತೆ ಹುಟ್ಕೊಂಡಿದ್ದು. ಇದು ಮೇಲಿನ್ನು ಹೇಳಬೇಕಂತಂದರೆ, ಕತೆ ಓಕೆ ಎಲ್ಲ ಚೆನ್ನಾಗಿ ಬರೆದ್ವಿ, ಏನೋ ಆಯಿತು ಅಂದರೆ ಪಾತ್ರಗಳ ಆಯ್ಕೆ. ಯಾಕಂದರೆ ಶೈಲಾ ಅನ್ನೋ ಒಂದು ಕ್ಯಾರೆಕ್ಟ್ರು ಮೋಸ್ಟ್ಲಿ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗದೆ ಇರೋಂಥ ಕ್ಯಾರೆಕ್ಟರ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ರೀಸನ್ ತುಂಬ ಇದ್ದಾವೆ. ಒಂದು ಸಿನಿಮಾದಲ್ಲಿ ಒಂದು 3ರಿಂದ 4 ಸೀಕ್ವೆನ್ಸ್ಗಳನ್ನ ನಾವು ಪೂರ್ವಭಾವಿಯಾಗಿ ಏನೋ ಡಿಸೈಡ್ ಮಾಡಿಬಿಟ್ಟು ಮಾಡ್ತೀವಿ. ಆದರೆ ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಕೂಡ ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು. ಬಹುಶಃ ಅಕ್ಷರದವ್ರಿಗೆ ನಾವು ಶೂಟ್ ಮಾಡ್ತಿರುವಾಗ ನಾನು ರೆಡಿ ಸರ್ ಅಂತ ಹೇಳಿದಾಗ ಎಷ್ಟೋ ಸರಿ ನಾವು ಟೇಕ್ನ ಇದು ಮಾಡಿದ್ದೀವಿ, ಆ್ಯಕ್ಷನ್ ಹಿಡಿದೀನಿ. ಅಂದರೆ ಮೆಂಟಲಿ ತುಂಬ ಪ್ರಿಪೇರ್ ಆಗಬೇಕಿತ್ತು ಆ ಸೀಕ್ವೆನ್ಸ್ ನಾವು ಮಾಡಬೇಕಂದ್ರೆ. ಪ್ರತಿಯೊಂದು ಸೀನ್ಗಳು ಅದೇ ಥರನೇ ಇದ್ವು. ಹಾಗಾಗಿ ಅವರು ಪಕ್ಕ ಅಕ್ಷರತೆಯಿಂದ ಶೈಲಾಗಿ ಕನ್ವರ್ಟ್ ಆದರು ಕಂಪ್ಲೀಟ್ ಶೂಟ್ ಮುಗಿಯೋದು ಒಳಗೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇನ್ನು
ಸಂಪತ್ ಮೈತ್ರೇಯ ಮತ್ತು ಗೋಪಾಲಕೃಷ್ಣ ಸರ್ ಅವ್ರು ಬಂದಿಲ್ಲ ಇವತ್ತು. ಅವರಿಬ್ಬರದ ಆ್ಯಕ್ಟಿಂಗ್ ಬಹುಶಃ ನಾಡಿಗೆ ಗೊತ್ತಾಗಿದ್ದು ಬಿಗ್ ಬಾಸ್ ಮುಖೇನ ಅಂತ ನಾನು ಅಂದ್ಕೊಳ್ತೀನಿ. ಇಫ್ ಐ ಆಮ್ ನಾಟ್ ರಾಂಗ್ ಅಕ್ಷತಾ, ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ನಿಮಗೆ, ಪರಕಾಯ ಪ್ರವೇಶ ಮಾಡಿ ನೀವೊಂದು ಆ್ಯಕ್ಟ್ ಮಾಡ್ತೀರಾ. ಸೊ ಬಹುಶಃ ನಿಮ್ಮ ಒಳಗೊಬ್ಬ ಅದ್ಭುತ ನಟಿ ಇದ್ದಾಳೆ ಅಂತ ಆಗಲೇ ಎಲ್ಲರೂ ಗುರುತಿಸಿರ್ಬೋದು. ಬಹುಶಃ ಬಹಳಷ್ಟು ಜನರ ಕಣ್ಣಿಗೆ ತಾವು ಆವಾಗ ಬಿದ್ದಿರ್ಬೋದು ಅಂತ ಭಾವಿಸ್ತೇನೆ. ಮೂಲತಃ ರಂಗಭೂಮಿ ಕಲಾವಿದೆ. ಇಲ್ಲಿ ಒಂದು ಸೀನ್ ತುಂಬ ಬೋಲ್ಡ್ ಪಾತ್ರ, ಅದು ಒಂದು ಸೀನ್ ನಾವು ನೋಡ್ತೇವೆ. ಸೊ ಸಿಕ್ಕಿದ್ದೆಲ್ಲವನ್ನ ತಾವು ಬಾಚ್ಕೋತಾ ಇಲ್ಲ, ಚೂಸಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಹೌ ಸ್ಪೆಷಲ್ ಇಸ್ ದಿಸ್ ಸಿನಿಮಾ? ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಮೋಡ, ಮಳೆ ಮತ್ತು ಶೈಲ ಈ ಸಿನಿಮಾ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಪಾತ್ರ ಮಾಡಲಿಕ್ಕೆ ಸಿಗುತ್ತೋ, ಈ ಥರ ಕತೆ ಸಿಗುತ್ತೋ ಗೊತ್ತಿಲ್ಲ. ಹೇಗೆಂದರೆ ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಯಾಕೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂದರೆ, ನಾವು ಪಾತ್ರಧಾರಿಗಳು ಸಿನಿಮಾ ನೋಡೋರು ಸ್ವಲ್ಪ ಕ್ಲೀಶೆಗೆ ಹೋಗ್ಬಿಟ್ಟಿದ್ದೀವಿ, ಸ್ಟೀರಿಯೋ ಟೈಪಲ್ಲಿ ಬದುಕ್ತಿದ್ದೀವಿ. ಒಂದು ನಾಯಕಿ, ಒಂದು ಮಹಿಳೆ ಅಂದರೆ ಈ ಥರದವ್ರದ್ದೇ ಕತೆಗಳನ್ನ ತಗೊಂಡು ಪ್ರಧಾನ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಹೆಣ್ಮಕ್ಳು ಇವತ್ತಿಗೂ ಗೊತ್ತಿಲ್ಲ, ಮಲೆನಾಡ ಮೂಲೆಯಲ್ಲಿ ಒಂಟಿ ಮನೆಯಲ್ಲಿ ಇನ್ನೆಲ್ಲೋ ವಾಸ ಮಾಡುವಂತಹ ಹೆಣ್ಣು ಮಗಳ ಕತೆ ಹೇಳಬೇಕು ಅಂತ ರಕ್ಷಿತ್ ಹೊರಟಿದ್ದಾರೆ ನಿರ್ದೇಶಕರು. ಇಷ್ಟು ಸಿನಿಮಾಗಳು, ಅವರ ಕಥಾ ಪುಸ್ತಕಗಳು ಯಾವಾಗಲೂ ಕಾಡು ಮೇಲಿತ್ತು, ಪರಿಸರದ ಮೇಲಿತ್ತು. ಈಗ ಹೆಣ್ಣಿನ ಬಗ್ಗೆ ಅವರು ಯೋಚನೆ ಮಾಡಿದ್ದು ನೋಡಿ ನನಗೆ ಮೊದಲು ತುಂಬ ಖುಷಿಯಾಗಿದ್ದು ರಕ್ಷಿತ್ ಅವರ ಯೋಚನೆಗೆ. ಪಾತ್ರದ ಸುತ್ತ ಒಂದು ಸಿನಿಮಾ ನೋಡಿ ಬೇಡ ಹೆಚ್ಚು, ಶೈಲಾ ಒಬ್ಬಳೆ ತಲೆಯಲ್ಲಿರಲಿ. ತುಂಬ ಹೋಮ್ವರ್ಕ್ ಮಾಡಿಕೊಂಡು ನನಗೆ ಜಾಸ್ತಿ ಕ್ಯಾರೆಕ್ಟರ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ. ಅವ್ರು ಹೇಳ್ತಾರೆ ಅದು ನನಗೆ ಜಾಸ್ತಿ ಸಮಯ ಅಂತ, ನಾನು ತುಂಬ ಇನ್ನೂ ಸಮಯ ತಗೊಳ್ತೀನಿ ಒಂದು ಕ್ಯಾರೆಕ್ಟರೈಸೇಷನ್ಗೆ. ನೀವು ಮೊದಲು ಈ ಥರ ಯೋಚನೆ ಮಾಡಿರೋದಕ್ಕೆ ಈ ಸಾಲೆ ನೋಡಿ, ಇಷ್ಟೋ ಜನ ಗಂಡು ಮಕ್ಕಳ ಪೈಕಿ ನಾನು ಒಬ್ಬಳೆ ಹುಡುಗಿ ಕೂತಿರೋಳು. ಆದರೆ ನಾನು ಕಂಫರ್ಟಬಲ್ ಆಗಿದ್ದೀನಿ. ಯಾಕಂದರೆ ನಾವು ರಂಗಭೂಮಿಯವರು, ನಾವು ತುಂಬ ಟ್ರಾವೆಲ್ ಹಿಂಗೆ ಮಾಡ್ತೀವಿ, ಕಂಫರ್ಟಬಲ್ ಆಗಿ ಇರ್ತೀವಿ. ಆದರೆ ಇಡೀ ಸಿನಿಮಾದಲ್ಲೂ ಕೂಡ ಶೈಲಾ ಅನ್ನೋ ಒಂದು ಕತೆ ಹೇಳೋಕ್ಕೆ ಎಷ್ಟು ಪುರುಷ ಪ್ರಧಾನ ಪಾತ್ರಗಳು ಬರುತ್ತೆ, ಎಷ್ಟೆಲ್ಲ ವ್ಯವಸ್ಥೆ ಬರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ, ಅಲ್ಲೂ ಕೂಡ ಶೈಲಾ ಪಾತ್ರ, ಅಲ್ಲೂ ನನ್ನ ಸೆಟ್ಟಲ್ಲಿ ಹೆಚ್ಚು ಹೆಣ್ಮಕ್ಳು ಇಲ್ದಿರೋ ಸೆಟ್ಟು ಅಂತಲೂ ನನಗೆ ಫೀಲ್ ಆಗಲಿಲ್ಲ. ಕತೆ ಎಲ್ಲ ಸಿನಿಮಾ, ಈ ಸಾಗರ್ ಸರಿಂದ ಹಿಡಿದು ಸಂಪತ್ ಸರ್, ಅಶ್ವಿನ್ ಸರ್ ಅವ್ರಿಗೂ ಕೂಡ ಪಾತ್ರ, ಮಳೆ, ಮೋಡ ಇದ್ರ ಜೊತೆನೇ ಎಲ್ಲ ಟ್ರಾವೆಲ್ ಮಾಡಿರೋದು. ನಿಜವಾದ ಮೋಡ ಜೊತೆನೆ, ನಿಜವಾದ ಮಳೆ ಜೊತೆನೆ ನಾವು ಟ್ರಾವೆಲ್ ಮಾಡಿದ್ವಿ. ಹೇಗೆ ಅಂದರೆ ನಮ್ಮ ಪಚಿತಿ ಆ್ಯಕ್ಟರ್ದು ಹೇಗೆ ಅಂದರೆ ಸಿಂಗ್ ಸೌಂಡಲ್ಲಿ ಮಾಡ್ತಿದ್ದಾರೆ. ಮಳೆ ಬೇಕು ಸಾಗರ್ ಸರ್ಗೆ, ಆ್ಯಕ್ಷನ್ ಹೇಳ್ತಾರೆ. ಆ್ಯಕ್ಷನ್ ಹೇಳೋದು ನಾವು ಟೇಕ್ ಮಾಡೋಷ್ಟರಲ್ಲಿ ಮಳೆ ನಿಂತೋಗ್ಬಿಡುತ್ತೆ, ನಮ್ಮ ಮರ್ತೋಗ್ಬಿಡುತ್ತೆ. ನಾವು ಸ್ವಲ್ಪ ಮೆಥಡ್ ಆ್ಯಕ್ಟ್ರು, ಹೋಗ್ಬಿಡುತ್ತೆ, ಫ್ಲೋ ಹೋಗ್ಬಿಡುತ್ತೆ. ಬೇಡ ಕಷ್ಟ, ಯಾರಿಗೆ ಹೇಳೋದು ನಮ್ಮ ಕಷ್ಟನ, ಮತ್ತೆ ನಾನು ಸಖತ್ತಾಗಿ ಹೇಳಿರ್ತೀನೋ ಏನೋ ಬಂದಿರುತ್ತೆ, ಆವಾಗ ಮಳೆ ಇರಲ್ಲ, ಇಲ್ಲ ಕಂಟಿನ್ಯೂಟಿ ಬ್ರೇಕ್ ಆಗಿಬಿಡುತ್ತೆ ಅಂತ. ಆದರೂ ಕೂಡ ಎಲ್ಲೂ ಕಾಂಪ್ರೋ ಆಗದೆ, ಸಾಗರ್ ಸರ್ ಆಗ್ಬೋದು, ರಕ್ಷಿತ್ ಅವ್ರು ಆಗ್ಬೋದು, ಇಲ್ಲ ಬರೋವರೆಗೂ ಬಿಡದೆ ಬೇಕೇ ಬೇಕು ಇದು ಅಂತ ಮಳೆಗೂ ಕಾದು, ಮಳೆನೂ ಈ ಸಿನಿಮಾದಲ್ಲಿ ನಮ್ಮಗಳ ಜೊತೆ ನಿಜವಾದ ಪ್ರಮುಖ ಪಾತ್ರ ವಹಿಸಿರೋದು ಮಳೆ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ ಎಲ್ಲರೂ ಅಷ್ಟೇ. ಸೊ ಮಳೆನೂ ಸಹ ನಮಗೆ ಸಪೋರ್ಟ್ ಮಾಡಿ, ಒಂದು ಮಳೆ ಹೆಸರಿಂದನೇ ಈ ಟೈಟಲ್ ಶುರು ಆಗ್ತಿದೆ ಅಂತಂದರೆ ಮಳೆನೂ ಕೂಡ ಒಂದು ಪಾತ್ರ. ಅಲ್ಲೂ ಕೂಡ ಅವ್ರ ಪರಿಸರನ ಹೇಳ್ತಾ ಇದ್ದಾರೆ, ಮೋಡ ಮಳೆ. ಅದ್ರ ಜೊತೆಗೆ ಒಂದು ಹೆಣ್ಣನ್ನ ಈ ಸಿನಿಮಾದಿಂದ ತಂದಿದ್ದಾರೆ. ಇನ್ನು ನನ್ನನ್ನು ಎಲ್ಲ ಆಲ್ಮೋಸ್ಟ್ ಯಾಕೆ ನೀವು ಕಮರ್ಷಿಯಲ್ ಸಿನಿಮಾಗಳು ಮಾಡಲ್ಲ, ಆರ್ಟ್ ಸಿನಿಮಾದಲ್ಲೇ ಮಾಡ್ತೀರಾ ಅಂತ ಕೇಳಿದವ್ರು ಉಂಟು. ನನಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು. ಒಳ್ಳೆ ಪಾತ್ರಗಳು ಅಂತಂದ್ರೇನು, ಅವಿತುಕೊಂಡಿರುವಂತಹ ಒಂದಷ್ಟು ಹೆಣ್ಣು ಮಕ್ಕಳ ಕತೆಗಳನ್ನ ನಾನು ನಟಿಯಾಗಿ ಹೇಳಬೇಕು. ಇದು ನಟಿಯಾಗಿ ನನಗಿರುವ ಒಂದು ದಾಹ. ಇದು ಎಲ್ಲ ನಿರ್ದೇಶಕರಿಗೂ ಇರುತ್ತಾ? ಒಂದು ಹೆಣ್ಣಿನ ಒಂದು ಪ್ರತಿಭಟನೆ ಏನಿದೆ, ಮೌನ ಏನಿದೆ, ಅದನ್ನ ತೆರೆ ಮೇಲೆ ಹೇಳಬೇಕು ಅನ್ನೋದು ಇರುತ್ತಾ? ಅದು ರಕ್ಷಿತ್ ಅವರಿಗಿತ್ತು. ನನಗೆ ಸ್ಕ್ರೀನ್ ಪ್ಲೇ ಕತೆನೇ ಈ ಸಿನಿಮಾ ನಾನು ಮಾಡ್ತೀನಿ ಬೋಲ್ಡ್ ಅಂತ ಹೇಳಿದ್ರಿ, ಅದು ನಿಮ್ಗಿಲ್ಲಿ ಅನಿಸ್ಬೋದು. ಆದರೆ ಇಡೀ ಸಿನಿಮಾ ನೋಡಿದ್ರೆ ಒಂದು ಕತೆ ನನಗಿಷ್ಟ ಆದರೆ, ಆ ಪಾತ್ರ ಇಷ್ಟ ಆದರೆ, ಹೌದು ಈ ಥರ ಹೆಣ್ಮಕ್ಳು ಪಾತ್ರ ನಾವು ನಟಿಯಾಗಿ ಮಾತಾಡಬೇಕು, ನಟಿಸ್ಬೇಕು ಅಂತಂದರೆ ಎಲ್ಲ ರಿಜಿಡ್ನೆಸ್ನೂ ಆಚೆ ಆಗ್ಬಿಡ್ತೀವಿ.
ನಾವು ಆ್ಯಕ್ಟರ್ ನಾವು ಈ ಫೀಲ್ಡಿಗೆ ಬಂದಿದ್ದೀವಿ ಅಂದರೆ ನಾವು ಮಾತಾಡಬೇಕು ಪಾತ್ರದ ಮೂಲಕ, ಅದು ಪ್ರಾಮಾಣಿಕವಾಗಿ. ಇಲ್ಲಿ ಯಾವುದೇ ವಲ್ಗರ್ ಇಲ್ಲ, ಕ್ಲೀಶೆ ಇಲ್ಲ. ಅದಕ್ಕೆ ಅವಶ್ಯಕತೆ ಏನಿದೆ ಚಿತ್ರಕಥೆಗೆ ಅದನ್ನು ಇಡೀ ಸೆಟ್ ಕೂಡ ಅದನ್ನು ಕಟ್ಕೊಡೋಕ್ಕೆ ಬಹಳ ಅಂದರೆ ಬಹಳ ಸಪೋರ್ಟ್ ಮಾಡಿದೆ. ಅದ್ರ ಜೊತೆ ಕೋ ಆರ್ಟಿಸ್ಟ್ ಸಂಪಜ್ಜಿ ಆಗ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಾಗ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತು ನಾವು ಆ ಪಾತ್ರನ ಆಚೆ ತರಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ನನಗೆ ಗೊತ್ತಿಲ್ಲ, ಅದು ನಾನು ಇವತ್ತೇ ಫಸ್ಟ್ ನೋಡಿದ್ದು. ನಾನು ಕಾತರದಿಂದ ಕಾಯ್ತಿದ್ದೀನಿ ಹೇಗೆ ಬಂದಿದೆ ಅಂತೆಲ್ಲ ನೋಡಲಿಕ್ಕೆ. ಮೋಡ ಮಳೆ ಜೊತೆ ಶೈಲನ್ ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ. ಸಿನಿಮಾ ಕೊನೆ ಅನ್ನೋ ಪಾತ್ರನ ಇವ್ರು ನೋಡಿರ್ತಾರೆ, ನಿರ್ದೇಶಕರು ನೋಡ್ಬಿಟ್ಟು ಒಬ್ರು ಆ್ಯಕ್ಟ್ರಿಗೆ ಹೇಳ್ತಾರಲ್ಲ, ಅವ್ರು ಹೇಳುವಾಗ ಒಂದು ಸ್ವಲ್ಪ ಇವರು ಹೆಂಗೆ ಅಂತಂದರೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ನಾಚಿಕೆ ಸ್ವಭಾವದವರು. ಅಂದರೆ ಏನೋ ಓಪನ್ ಆಗಿ ಹೇಳಲ್ಲ, ಇದು ಹಾಗೆ ಹಿಂಗೆ 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 ಅಂದ್ಬಿಟ್ಟು ತಲೆ ಹುಳ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಸಂಪೂರ್ಣವಾಗಿ ಹೇಳಲ್ಲ. ಆಮೇಲೆ ನಾನು ಹುಡ್ಕೊಂಡು ಹೋದೆ ಶೈಲಾ ಅನ್ನೋ ಪಾತ್ರನ ಮಲ್ನಾಡ್ಗೆ ಹೋಗ್ಬಿಟ್ಟು. ಆಮೇಲೆ ನಾನು ಯಾವುದಾದ್ರೂ ಪಾತ್ರಗಳು ನೋಡಿ ಇವಳು ಹಿಂಗೆ ಇರ್ಬೋದಾ, ಇವಳೇ ಆಗಿರ್ಬೋದಾ, ಇವ್ರು ಯಾಕೆ ಆಗಿರ್ಬಾರ್ದು. ಎಲ್ಲಾದ್ರೂ ಆ ಕಡೆ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ ಕಡೆ ಹೋದ್ರೆ ಯಾವ್ದಾದ್ರು ಒಂದು ಬ್ಯಾಸ್ಕೆಟ್ ಇಟ್ಕೊಂಡು ಸಂತೆಗೆ ಬಂದಿದ್ದು ಹುಡುಗಿ ಶೈಲನ್ ನೋಡ್ತಿದ್ದೆ. ಆದರೆ ಅಂತರಾಳನ ಹಿಡಿಯೋದಿತ್ತಲ್ಲ, ಅದು ಸ್ವಲ್ಪ ಡೈರೆಕ್ಟ್ರಿಗೆ ತಲೆ ತಿಂದು 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 ನಾವು ಕಂಡುಕೊಂಡಿರೋದು. ನಮಸ್ಕಾರ. ವೇದಿಕೆ ಮೇಲೆ ಇರೋ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮದ ಹಿತೈಷಿಗಳಿಗೆ, ಈಗ ತಾನೇ ನೋಡಿದಿರೋದು ನೀವು ಟೈಟಲ್ ಟೀಸರ್ನ. ಈಗ ಆಲ್ರೆಡಿ ಡೈರೆಕ್ಟ್ರು ಮತ್ತು ಅಕ್ಷತ್ ಅವರು ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ನನಗೆ ಇದರಲ್ಲಿ ವಿಶೇಷ ಅನಿಸಿತು, ಥ್ರೂಔಟ್ ಸಿನಿಮಾ ಮಳೆಯಲ್ಲಿ ನಡೆಯುತ್ತಿತ್ತು. ನೀವು ಮನೆಯಿಂದ ಹೊರಗಡೆ ಬಂದರೆ ನಿಮಗೆ ಮಳೆ ನೋಡ್ತೀರಿ, ಅಂದರೆ ಇಂಟೀರಿಯರಿಂದ ಎಕ್ಸ್ಟೀರಿಯರ್ ಬಂದರೆ ನಿಮಗೆ ಮಲೆನಾಡಿನ ಮಳೆಗಾಲದ ಫೀಲನ್ನು ತಂದು ಕೊಡುತ್ತೆ. ಅದು ಬಿಟ್ಟು ಪಾತ್ರದ ಬಗ್ಗೆ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಒಂದು ಕ್ಯಾರೆಕ್ಟ್ರು ಟ್ರಾವೆಲ್ ಮಾಡುತ್ತೆ, ಅದು ಎಲ್ಲಿಂದ ಟ್ರಾವೆಲ್ ಮಾಡುತ್ತೆ, ಯಾಕೆ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದೆಲ್ಲದರಿಂದ ಆಚೆಗೆ ಹೇಳಬೇಕಾಗಿರೋದು ನಾವು ರಕ್ಷಿತ್ ಅವ್ರ ಬಗ್ಗೆ. ಇದು ಮುಖಸ್ತುತಿ ಅಲ್ಲ, ಅವರು ಬೇಸಿಕಲಿ ಅವರು ಸ್ವತಃ ಬರಹಗಾರ. ಅವ್ರದ್ದು ಕಥಾ ಸಂಕಲನ ಕೂಡ ಇದೆ ಮತ್ತು ಹಿಂದೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಬರಹಗಾರ ಅಂತಾಗಲಿ ಅಥವಾ ನಾನು ಡೈರೆಕ್ಟ್ರು ಅಂತಾಗಲಿ, ನಾನು ತುಂಬ ಕ್ರಿಯೇಟಿವ್ ಅಂತಾಗಲಿ, ಆ ಥರದ್ದು ಯಾವುದೇ ಈಗೋನ ಇಟ್ಕೊಳ್ಳದೆ ಒಬ್ಬ ಕ್ರಿಯೇಟಿವ್ ಮನುಷ್ಯ ಒಂದು ಸಿನಿಮಾ ಮಾಡಿದ್ರೆ ಹೇಗಿರ್ಬೋದು ಅನ್ನೋದಕ್ಕೆ ಮಳೆ, ಮೋಡ ಮತ್ತು ಶೈಲ. ಇಲ್ಲಿ ಹೆಚ್ಚಿಗೆ ನನಗೇನು ಹೇಳೋಕ್ಕೆ ಗೊತ್ತಾಗಲ್ಲ. ನಮಗೆ ಒಂಥರ ಸ್ಕ್ರಿಪ್ಟ್ ಕೊಟ್ಟು ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಅಂದಾಗ ಮಾತ್ರನೇ ನಾವು ಕಾನ್ಫಿಡೆಂಟಾಗಿ ಮಾತಾಡೋದು. ಹಿಂಗೆ ಭಾಷಣ ಮಾಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದಿಷ್ಟು ಸಿನಿಮಾ ಅಂತೂ ತುಂಬ ಚೆನ್ನಾಗಾಗಿದೆ ಅನ್ನೋದು ಗೊತ್ತಿದೆ. ಆಮೇಲೆ ಇನ್ನೊಂದು, ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಆ್ಯಕ್ಟರ್ಗಳು ತುಂಬ ಜನ ಇದ್ದಾರೆ. ಅದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇರ್ಬೋದು, ಬಲರಾಜ್ ವಾಡಿ ಅವರು ಇರ್ಬೋದು, ಅಕ್ಷತಾ ಮೇಡಮ್ ಅವರು, ಉತ್ಪಲ್, ಅಶ್ವಿನ್ ಅವರು, ರಘುರಾಮನ್ ಕೊಪ್ಪ. ಸೊ ಹೀಗೆ. ಆಮೇಲೆ ವಿನಯ್ ಸರ್ ನಮ್ಮ ಸಿನಿಮಾಗೆ ಅಲ್ಲಿ ತುಂಬ ಸಪೋರ್ಟ್ ಮಾಡಿದಂಥವ್ರು ಎಲ್ಲ ಥರದಲ್ಲೂ. ಅವರು ವೆಹಿಕಲ್ಗಳಿರ್ಬೋದು ಅಥವಾ ಅಲ್ಲಿ ಲೋಕಲ್ ಪರ್ಮಿಷನ್ಸು, ಆ ಶೂಟಿಂಗಿಗೆ ಅಲ್ಲಿ ನಿಂತ್ಕೊಂಡು ಎಲ್ಲ ನಿಭಾಯಿಸಿ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಶಾಸ್ತ್ರೀಯವಾಗಿ ಕಲಿತರು, ಅನುಭವವಾಗಿ ಕಲಿತರು, ಶಾಸ್ತ್ರೀಯವಾಗಿ ಕಲಿತರು, ಎರಡೂ ಒಂದೇ. ನಾವು ಕೆಲಸ ಮಾಡೋವಾಗ ಕಲ್ತಿದ್ದು ನೆನಪಾಗಲ್ಲ. ಯಾಕೆ ಅಂತಂದರೆ, ಈಗ ನಮ್ಮ ರಕ್ಷಿತ್ ಸರ್ ಅವಾಗಲೇ ಅಕ್ಷತಾ ಮೇಡಮ್ ಹೇಳಿದ್ರು, ತಲೆ ಹುಳಬ್ರು ಹೊರಡೋಯ್ತಾರೆ ಅಂತ. ಈಗ ಒಂದು ಶಾರ್ಟ್ ಮುಗಿದ್ಮೇಲೆ ಪ್ಲೇ ಬ್ಯಾಕ್ ಮಾಡ್ಕೊಂಡು ನೋಡ್ತಿರ್ತಾರಲ್ಲ, ಆವಾಗ ನಾವು ಡೈರೆಕ್ಟರ್ ನೋಡ್ತಾ ಇರ್ತೀವಿ. ಅವ್ರು ಒಂದ್ಸತಿ ಹಿಂಗೆ ಅಂದರು ಅಂದರೆ ನಮ್ಮ ಶಾಸ್ತ್ರೀಯ ಇದೆಲ್ಲ ಕಿತ್ಕೊಂಡು ಹೋಯ್ತು ಅಂತ. ಹಂಗೆ ಅನುಭವನೇ ಇಂಪಾರ್ಟೆಂಟ್. ನಾವು ಏನೇ ಕಲ್ತ್ರು ಅದು ಸುಮ್ಮನೆ ಶಾಸ್ತ್ರೀಯವಾಗಿ ಕಲಿಯೋದು ಅಂತಂದರೆ ಬೇಡ ಅಂತಲ್ಲ, ಅದು ಬೇಕು. ಅದು ಒಂದು ರೀತಿ ನಮಗೆ ಕೈಮರ ಇದ್ದಂಗೆ, ಹಿಂಗೆ ಹೋದ್ರೆ ಹಿಂಗೆ ಸಿಗುತ್ತೆ ಅಂತಲ್ಲ, ಅಲ್ಲಿಗೆ ಹೋದಾಗ ಹಿಡ್ಕೊಂಡು ಹೋಗೋದು ನಮ್ಗೆ ಅನುಭವ ಕಲಿಸುತ್ತೆ. ಸೊ ಹಾಗಾಗಿ ಸರ್, ನಮಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ ಸರ್. ಸೊ ಡೈರೆಕ್ಟ್ರಿಗೆ ಕೇಳಿದೆ ಆವಾಗಲೇ, ನಮ್ಮ ಪಾತ್ರದ ಬಗ್ಗೆ ಮಾತಾಡ್ತಾ ಹಿಂಗೆ ಕೇಳಿದ್ನಲ್ಲ, ಅದನ್ನು ಸುಮ್ಮನೆ ಇದ್ಬಿಟ್ರೆ ಸರಿ ಅಂತ ಕಿವಿಲಿ ಮೆಂತಿಗೆ ಹೇಳಿದ್ರು. ಅದಕ್ಕೆ ನಾನು ಈ ಒಂದು ಪಾತ್ರ ಎಲ್ಲಿಂದ ಎಲ್ಲಿಗೋ ಟ್ರಾವೆಲ್ ಮಾಡುತ್ತೆ, ಯಾಕೆ ಮಾಡುತ್ತೆ ಅನ್ನೋದು ಸಿನಿಮಾದಲ್ಲಿದೆ ಅಂತ ಮುಗಿಸ್ದೆ.
ಕಡಿಮೆ ಡೈಲಾಗು, ಹೆಚ್ಚು ಸ್ಕ್ರೀನ್ ಸ್ಪೇಸು. ಅಂದರೆ ಎಲ್ಲ ಕಲಾವಿದ್ರಿಗೂ ಅಷ್ಟೇ, ಮಾತು ತುಂಬ ಕಡಿಮೆ. ಆಮೇಲೆ ಮಾತು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಅಭಿನಯ ಜಾಸ್ತಿ ಇರುತ್ತೆ ಅನ್ನೋದು ನನ್ನ ತಿಳುವಳಿಕೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಯಾವ ಮಾತಿನಿಂದ ಬಿದ್ದರೆ ವಾಚಾಳಿತನ ಆಗ್ತಾ ಹೋಗುತ್ತೆ, ಅದು ಬರೀ ಡೈಲಾಗಲ್ಲಿ ಇರ್ತೀವಿ ಬಿಟ್ರೆ ಆ್ಯಕ್ಟಿಂಗ್ ಇರಲ್ಲ. ಇಲ್ಲಿ ನಮಗೆ ಆ್ಯಕ್ಟಿಂಗಿಗೆ ತುಂಬ ಸ್ಪೇಸ್ ಇದೆ.